ಇವಾಗ ನಾನು ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ಟೊಮೆಟೊ ಬಾತ್ಗೆ ನಾನು ಟೊಮೆಟೊ ಪ್ಯೂರಿ ಒಂದು 4 ಟೊಮೆಟೊನ ರುಬ್ಕೊಂಡು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ತೆಂಗಿನ ಹಾಲು ಇಟ್ಕೊಂಡಿದ್ದೀನಿ. ಹಸಿ ಬಟಾಣಿ, ಸಾಂಬಾರು ಸೊಪ್ಪು ಮತ್ತು ಗೋಡಂಬಿ, ಸ್ವಲ್ಪ ಕರಿಬೇವು ಮತ್ತು ಬಾತೆಲೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸೋಂಪು, ಗರಂ ಮಸಾಲ ಪುಡಿ, ಸಾಸಿವೆ ಮತ್ತು ಖಾರದ ಪುಡಿ, ಸ್ವಲ್ಪ ಈರುಳ್ಳಿ, ಒಂದು 4 ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೀನಿ. ಮತ್ತು ಎಣ್ಣೆ, ತುಪ್ಪ, ಉಪ್ಪೆಲ್ಲ ಸೇರಿಸ್ತೀನಿ. ಅವಾಗ ತೋರಿಸ್ತೀನಿ. ಸೂಪರಾಗಿರುತ್ತೆ. ಒಂದ್ಸರಿ ನೀವು ನಮ್ಮ ಮನೆ ಸ್ಟೈಲಲ್ಲಿ ಮಾಡಿ ಊಟ ಮಾಡಿ. ಸ್ಟವ್ ಹಚ್ತಾ ಇದ್ದೀನಿ. ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ತಾ ಇದ್ದೀನಿ. ಸಾಸಿವೆ ಹಾಕ್ತಾ ಇದ್ದೀನಿ. ಬಟಾಣಿ ಹಾಕ್ತಿದ್ದೀನಿ. ಬೇಳೆ ಹಾಕ್ತಾ ಇದ್ದೀನಿ. ಖಾರದ ಪುಡಿ ಹಾಕ್ತಾ ಇದ್ದೀನಿ. ಗರಂ ಮಸಾಲ ಹಾಕ್ತಾ ಇದ್ದೀನಿ. ಕರಿಬೇವು ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ರುಬ್ಕೊಂಡಿರೋದು ಹಾಕ್ತಾ ಇದ್ದೀನಿ. ಟೊಮೆಟೊ ರುಬ್ಕೊಂಡಿರೋದು ಹಾಕ್ತಾ ಇದ್ದೀನಿ. ಸಾಲ್ಟ್ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಹಾಕ್ತೀನಿ. ತೊಳೆದಿಟ್ಕೊಂಡಿರೋ ಅಕ್ಕಿ 1.5 ಲೋಟ ಸೇರಿಸ್ತೀನಿ ನಾನು. ನಾನು ಕರೆದಿಟ್ಕೊಂಡಿರೋ ಗೋಡಂಬಿ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಮುಗೀತು. ನಂತರ ಅದು ಮುಗಿದ ಮೇಲೆ ತೋರಿಸ್ತೀನಿ. ಇದನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಈ ಗೋಡಂಬಿನ ನಿಮ್ಗೆ ಹಾಕ್ತೀನಿ. ಫ್ರೈ ಮಾಡಿರೋದು ನಿಮಗೆ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಹಂಗಾಗಿ ತೋರಿಸ್ತಾ ಇಲ್ಲ. ಲಾಸ್ಟಲ್ಲಿ ಸಾಂಬಾರು ಸೊಪ್ಪು ಹಾಕ್ತೀನಿ. ಈಗ ಲಿಡ್ಡನ್ನ ಕ್ಲೋಸ್ ಮಾಡ್ತೀನಿ. ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ.
ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಮುಗೀತು. ಇವಾಗ ನೋಡಿ, ನೀವು ಒಂದ್ಸರಿ ನಿಮ್ಮ ಮನೇಲಿ ಮಾಡಿ ಟೊಮೆಟೊ ಬಾತು ಸೂಪರಾಗಿದೆ. ಟೇಸ್ಟ್ ಮಾಡಿ ಹೇಳಿ. ನಮ್ಮನೆ ಟೊಮೆಟೊ ಬಾತ್ ನೋಡಿ ಸೂಪರಾಗಿದೆ. ನೀವು ಒಂದ್ಸರಿ ಮಾಡಿ ಟೇಸ್ಟ್ ಮಾಡಿ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.